ಬೆಂಗಳೂರಿನಲ್ಲಿ ಮತ್ತೆ ವೀರ ಸಾವರ್ಕರ್ ಕಿಚ್ಚು ಶುರುವಾಗಿದೆ. ಯಲಹಂಕ ಫ್ಲೈಓವರ್ ಮೇಲೆ ವೀರ ಸಾವರ್ಕರ್ ಹೆಸರಿನ ನಾಮಫಲಕಕ್ಕೆ ಎನ್ಎಸ್ಯುಐ ಕಾರ್ಯಕರ್ತರು ಮಸಿ ಬೆಳೆದು ಸಾವರ್ಕರ್ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಸಾವರ್ಕರ್ ಹೆಸರು ತೆಗೆದು ಹಾಕಿ ಭಗತ್ ಸಿಂಗ್ ಹೆಸರು ಇಡುವಂತೆ ಘೋಷಣೆಗಳನ್ನ ಕೂಗಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಘಟನೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ನಡೆಸಿದರು. ಯಲಹಂಕ ಉಪನಗರ ಪೊಲೀಸ್ ಠಾಣೆ ಮುಂಭಾಗ ಯಲಹಂಕ ಶಾಸಕರಾದಂತಹ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಸಲಾಯಿತು. ಈ ವೇಳೆ ಕಾಂಗ್ರೆಸ್ ನಾಯಕರ ವಿರುದ್ಧ ಶಾಸಕ ವಿಶ್ವನಾಥ್ ಕೆಂಡಾಮಂಡಲವಾಗಿದ್ರು. ಕಾಂಗ್ರೆಸ್ ನಾಯಕರ ಫೋಟೋಗಳು ಯಲಹಂಕದಲ್ಲಿವೆ, ಆದ್ರೆ ನಾವು ಯಾವುದೇ ಫೋಟೋಗಳಿಗೂ ಮಸಿ ಬೆಳೆದಿಲ್ಲ. ವೀರ ಸಾವರ್ಕರ್ ಇತಿಹಾಸವನ್ನ ಕಾಂಗ್ರೆಸ್ನವರು ತಿಳಿದುಕೊಳ್ಳಲಿ. ಈಗ 3 ಜನರನ್ನ ಬಂಧನ ಮಾಡಿದ್ದಾರೆ. ಉಳಿದವರನ್ನ ಶೀಘ್ರವಾಗಿ ಬಂಧನ ಮಾಡಬೇಕೆಂದು ಆಗ್ರಹಿಸಿದ್ರು. ಸಂಜೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮಸಿ ಬೆಳೆದಿದ್ದ ನಾಮಫಲಕವನ್ನ ಸ್ವಚ್ಛಗೊಳಿಸಿದ್ದಾರೆ. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7789949494, ಬೊಮ್ಮಸಂದ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು, ಬೆಂಗಳೂರು. ಹೊಡೆದಾಗ್ಬಿಟ್ಟು ಅದು ಬಿಟ್ಬಿಡಿ ಬರಲಿ. ಕಿಡಿಗೇಡಿಗಳು ವೀರ ಸಾವರ್ಕರ್ ಅವರ ಇತಿಹಾಸವನ್ನ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು. NSU ಅಂತೇಳಿ ಏನು ಕಾಂಗ್ರೆಸ್ಸಿನ ಒಂದು ವಿದ್ಯಾರ್ಥಿ ಘಟಕ ಇದೆ, ತಲೆಕೆಟ್ಟಂಥ ಒಂದಷ್ಟು ಜನ ಇವತ್ತು ವೀರ ಸಾವರ್ಕರ್ ಅವರ ನಾಮಫಲಕಕ್ಕೆ ಮಸಿಯನ್ನು ಬಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಆ ನಾಮಫಲಕ ಮೇಲ್ಸೇತುವೆಗೆ ಅಧಿಕೃತವಾಗಿ ಸರ್ಕಾರದಿಂದ ಅನುಮೋದನೆಯನ್ನು ತಗೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪವನ್ನು ಕರೆದು ಅಧಿಕಾರಿಗಳನ್ನು ಕರೆದು ಉದ್ಘಾಟನೆ ಮಾಡಿರ್ತಕ್ಕಂಥ ಅಧಿಕೃತವಾದಂಥ ಸೇತುವೆ. ಅದೆಲ್ಲ ಕೂಡ ನೀವು ವಿಚಾರದಲ್ಲಿ ಭೇದ ಭಾವ ಇತ್ತು ಅಂತಂದರೆ ನೀವು ಮಾಧ್ಯಮಗಳ ಮುಖಾಂತರನೋ ಎಲ್ಲೋ ಪ್ರತಿಭಟನೆ ಮುಖಾಂತರ ಮಾಡ್ಬೋದೇ ಹೊರತು 5-6 ವರ್ಷದಿಂದ ಇಲ್ಲದೆ ಇರ್ತಕ್ಕಂಥದ್ದನ್ನು ಇವತ್ತು ಮಸಿ ಬಳಿತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ನಾವು ಇವತ್ತು ಪ್ರೊಟೆಸ್ಟಲ್ಲೂ ಕೂಡ ಅದನ್ನು ಹೇಳಿದ್ವಿ. ಅರಾಜಕತೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಅದಕ್ಕೊಂದು ತಾಜಾ ಉದಾಹರಣೆ ಅಂತಂದರೆ ಇವತ್ತು ಆಡುವಾಗಲೇ ಮೇಲ್ಗಡೆ ಎತ್ತಿ, ಯಾಕಂದರೆ ಮೇಲ್ಗಡೆ ಎತ್ತಿ ಇಳಿಬೇಕಾದ್ರೆ 10-15 ನಿಮಿಷ ಬೇಕು, ಹೈವೇ ಬ್ಲಾಕ್ ಮಾಡಿಕೊಂಡು ಮಾಡವ್ರೆ. ಅಲ್ಲಿವರೆಗೂ ಕೂಡ ಪೊಲೀಸವರು ಕೂಡ ಅಲ್ಲಿ ಅವ್ರಿಗೆ ವಿಷಯ ಗೊತ್ತಾಯಿತೋ ಇಲ್ವೋ ಗೊತ್ತಿಲ್ಲ, ಕೊನೆಗೆ 3 ಜನ ಅರೆಸ್ಟ್ ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರ ಇತಿಹಾಸವನ್ನು ದಯವಿಟ್ಟು ಕಾಂಗ್ರೆಸ್ಸವರು ಅವರ ಕಾರ್ಯಕರ್ತರಿಗೆ ಪುಸ್ತಕವನ್ನು ಕೊಟ್ಟು ಓದಿಸಿ, ಅವ್ರು ಹೇಳ್ತಕ್ಕಂಥದ್ದು ಒಂದು ಕ್ಷಮಾಪಣಾ ಪತ್ರವನ್ನು ಕೊಟ್ಟರು ಅನ್ನೋದೊಂದು ವಿಷಯವನ್ನು ಇಟ್ಕೊಂಡು ವಿರೋಧವನ್ನು ಮಾಡ್ತಾಯಿದ್ದಾರೆ. ಆದರೆ 50 ವರ್ಷ ಅವರು ಗರಿನೀರು ಶಿಕ್ಷೆ ಅನುಭವಿಸಿಲ್ವಾ? ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರನ ಹುಟ್ಟಾಗಲಿಲ್ವಾ? ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿರಲಿಲ್ವಾ? ಈ ನೆಹರು ಥರ ಮನೆಯಲ್ಲಿ ಕೂತ್ಕೊಂಡು ಗೃಹ ಬಂಧನಕ್ಕೊಳಗಾಗಿ ಎಲ್ಲ ಮೋಜನ್ನು ಅನುಭವಿಸಿ ದೇಶ ವಿಭಜನೆಯನ್ನು ಮಾಡಿ ಚೈನಾಗೂ ಕೂಡ ನಮ್ಮ ದೇಶದ ಅನೇಕ ಭೂಗ ಬಿಟ್ಕೊಂಡ ತನಕ ಅವ್ರಿಗೆ ದೇಶಭಕ್ತ ಅವರನ್ನ